ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಯೂರಿಕ್ ಆಮ್ಲ ಹೆಚ್ಚಾಗದಂತೆ ತಡೆಯಲು ಯಾವ ಆಹಾರವನ್ನು ಕಡಿಮೆ ಸೇವಿಸಬೇಕು? ಆಪ್ಷನ್ಸ್: ಎ ಪಾಲಕ್, ಬಿ ಮಾಂಸ, ಸಿ ಬೇಳೆಕಾಳುಗಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದ್ವಿದಳ ಧಾನ್ಯಗಳು ಪ್ರೋಟೀನ್ ಹೊಂದಿರುವ ಆರೋಗ್ಯಕರ ಆಹಾರವಾಗಿದ್ದರೂ ಪ್ರೋಟೀನ್ ಯೂರಿಕ್ ಆಮ್ಲವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಬೇಳೆಕಾಳುಗಳನ್ನು ಕಡಿಮೆ ತಿನ್ನಬೇಕು. ಪಾಲಕ್, ಎಲೆಕೋಸು ಮತ್ತು ಅಣಬೆಗಳಂತಹ ತರಕಾರಿಗಳಲ್ಲಿ ಪ್ರೋಟೀನ್ ಸಮೃದ್ಧವಾಗಿದೆ. ಯೂರಿಕ್ ಆಮ್ಲ ಹೆಚ್ಚಿರುವವರು ಈ ತರಕಾರಿಗಳನ್ನು ಕಡಿಮೆ ತಿನ್ನಬೇಕು. ಮಾಂಸಾಹಾರದಲ್ಲಿ ಯೂರಿಕ್ ಆಮ್ಲವನ್ನು ಹೆಚ್ಚಿಸುವ ಪ್ಯೂರಿನ್ಗಳು ಸಮೃದ್ಧವಾಗಿವೆ. ಅದಕ್ಕಾಗಿಯೇ ಯೂರಿಕ್ ಆಸಿಡ್ ಸಮಸ್ಯೆ ಇರುವವರು ಮಾಂಸಾಹಾರದಿಂದ ದೂರವಿರುವುದು ಉತ್ತಮ. ಯೂರಿಕ್ ಆಸಿಡ್ ಸಮಸ್ಯೆ ಇದ್ದರೆ ಮದ್ಯಪಾನ ಮಾಡಬಾರದು. ಯೂರಿಕ್ ಆಮ್ಲದ ಮಟ್ಟವನ್ನು ಹೆಚ್ಚಿಸುವಲ್ಲಿ ಆಲ್ಕೋಹಾಲ್ ಪ್ರಮುಖ ಪಾತ್ರ ವಹಿಸುತ್ತದೆ. ಅಲ್ಲದೆ ಆಲ್ಕೋಹಾಲ್ ಮೂತ್ರಪಿಂಡಗಳು ಯೂರಿಕ್ ಆಮ್ಲವನ್ನು ಫಿಲ್ಟರ್ ಮಾಡುವುದನ್ನು ತಡೆಯುತ್ತದೆ. ಎರಡನೇ ಪ್ರಶ್ನೆ, ಪೀರಿಯಡ್ಸ್ಗೂ ಮೊದಲು ಯೋನಿಯಲ್ಲಿ ವೈಟ್ ಡಿಸ್ಚಾರ್ಜ್ ಆಗಲು ಕಾರಣವೇನು? ಆಪ್ಷನ್ಸ್: ಎ ಹಾರ್ಮೋನ್ ಬದಲಾವಣೆ, ಬಿ ಲೋಳೆಯ ಉತ್ಪಾದನೆ, ಸಿ ಗರ್ಭಧಾರಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಋತುಚಕ್ರದ ಸಮಯದಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳ ಮಟ್ಟವು ಬದಲಾಗುತ್ತದೆ. ಇದು ಯೋನಿ ಡಿಸ್ಚಾರ್ಜ್ಗೆ ಕಾರಣವಾಗುತ್ತದೆ. ಇದು ಗರ್ಭಕಂಠದ ಲೋಳೆಯ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಈ ಸಮಯದಲ್ಲಿ ನಮ್ಮ ಅಂಡಾಶಯಗಳು ಮೊಟ್ಟೆಗಳನ್ನು ಬಿಡುಗಡೆ ಮಾಡುತ್ತವೆ ಮತ್ತು ಇದು ಯೋನಿಯಲ್ಲಿ ತೇವಾಂಶವನ್ನು ಉಂಟು ಮಾಡಬಹುದು. ಅಂಡೋತ್ಪತ್ತಿ ನಂತರ ಯೋನಿಯಲ್ಲಿ ಹೆಚ್ಚು ತೇವ ಮತ್ತು ನೀರಿನಂತಹ ಭಾವನೆ ಮೂಡುತ್ತದೆ. ಗರ್ಭಾವಸ್ಥೆಯಲ್ಲಿ ನಿಮ್ಮ ದೇಹವು ಹಲವಾರು ಹಾರ್ಮೋನ್ಗಳ ಬದಲಾವಣೆಗಳಿಗೆ ಒಳಗಾಗುತ್ತದೆ. ಅದು ನಿಮ್ಮ ಸ್ರಾವದ ಮೇಲೆ ಹಲವು ವಿಧಗಳಲ್ಲಿ ಪರಿಣಾಮ ಬೀರುತ್ತದೆ. ಸಾಮಾನ್ಯ ಸ್ರವಿಸುವಿಕೆ ಅಥವಾ ಲ್ಯೂಕೋರಿಯಾ ತೆಳುವಾದ ಮತ್ತು ಸ್ಪಷ್ಟವಾಗಿರುತ್ತದೆ. ಇದು ಸ್ವಲ್ಪ ವಾಸನೆಯನ್ನು ಹೊಂದಿರುತ್ತದೆ. ಮೂರನೇ ಪ್ರಶ್ನೆ, ದೇಹದ ಆರೋಗ್ಯವನ್ನು ಕಾಪಾಡುವ ಜೊತೆಗೆ ದೇಹದಲ್ಲಿ ಧನಾತ್ಮಕ ಶಕ್ತಿ ಉಂಟು ಮಾಡಲು ಯಾವುದು ನೆರವಾಗುತ್ತದೆ? ಆಪ್ಷನ್ಸ್: ಎ ಚಿನ್ನ, ಬಿ ಬೆಳ್ಳಿ, ಸಿ ತಾಮ್ರ, ಡಿ ವಜ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ತಾಮ್ರ. ತಾಮ್ರವು ದೇಹದ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ದೇಹದಲ್ಲಿ ಧನಾತ್ಮಕ ಶಕ್ತಿ ಉಂಟು ಮಾಡಲು ನೆರವಾಗುತ್ತದೆ. ಇದು ಮಾನಸಿಕ ಆರೋಗ್ಯವನ್ನು ಸುಧಾರಣೆ ಮಾಡುತ್ತದೆ. ಶಾಂತಿಯುತ ವಾತಾವರಣಕ್ಕಾಗಿ ಮನೆಯಲ್ಲಿ ಹೆಚ್ಚಾಗಿ ತಾಮ್ರದ ಮೂರ್ತಿಗಳು ಮತ್ತು ಅಲಂಕಾರಿಕ ವಸ್ತುಗಳನ್ನು ಇಡುವುದು ಉತ್ತಮ. ತಾಮ್ರದ ಬಾಟಲಿಗಳು, ಲೋಟಗಳು ಮತ್ತು ಪಾತ್ರೆಗಳನ್ನು ನೋಡಿರಬಹುದು. ಅಷ್ಟು ಮಾತ್ರವಲ್ಲದೆ ನಾಲೆಗೆ ಸ್ವಚ್ಛ ಮಾಡುವಂತಹ ಸಾಧನವು ತಾಮ್ರದಿಂದ ಮಾಡಲ್ಪಟ್ಟಿರುತ್ತದೆ. ಕೆಲವು ಮಂದಿ ತಾಮ್ರದ ಉಂಗುರ ಅಥವಾ ಕೈಬಳೆ ಹಾಕಿರುವುದನ್ನು ನೋಡಿರುತ್ತೇವೆ. ಇದು ಪ್ರತಿರೋಧಕ ಶಕ್ತಿ ಹೆಚ್ಚಿಸುವುದರ ಜೊತೆಗೆ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಗರ್ಭನಿರೋಧಕ ಮಾತ್ರೆಗಳ ಬಳಕೆಯಿಂದ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್: ಎ ಹೃದಯಾಘಾತ, ಬಿ ಪಾರ್ಶ್ವವಾಯು, ಸಿ ಬಂಜೆತನ, ಡಿ ಗರ್ಭಕೋಶ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಗರ್ಭನಿರೋಧಕ ಮಾತ್ರೆಗಳು ರಕ್ತ ಕೊರತೆಯ, ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಹೆಚ್ಚಿಸುತ್ತದೆ. ಈಸ್ಟ್ರೋಜನ್ ಹೊಂದಿರುವ ಗರ್ಭನಿರೋಧಕ ಉತ್ಪನ್ನಗಳು ಮಹಿಳೆಯರ ಹೃದಯ ರಕ್ತನಾಳದ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ. ಸಾಮಾನ್ಯವಾಗಿ ಬಳಸಲಾಗುವ ಹಾರ್ಮೋನ್ ಗರ್ಭನಿರೋಧಕಗಳು ಸಂಯೋಜಿತ ಈಸ್ಟ್ರೋಜನ್ ಪ್ರೊಜೆಸ್ಟಿನ್ ಮಾತ್ರೆಗಳಾಗಿವೆ. ಇದರಿಂದಾಗಿ ಇಸ್ಕಮಿಕ್ ಸ್ಟ್ರೋಕ್ ಮತ್ತು ಹೃದಯಾಘಾತದ ಅಪಾಯವು ದ್ವಿಗುಣಗೊಳ್ಳುತ್ತದೆ. ಐದನೇ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಮೆಟ್ರೋ ನೆಟ್ವರ್ಕ್ ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್: ಎ ಅಮೆರಿಕ, ಬಿ ಸಿಂಗಪುರ್, ಸಿ ಚೀನಾ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಮೆಟ್ರೋ ವ್ಯವಸ್ಥೆಯನ್ನು ವಿಶ್ವದಲ್ಲಿಯೇ ಅದ್ಭುತವಾಗಿ ಅಳವಡಿಸಿಕೊಂಡಿರುವ ದೇಶಗಳಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುವುದು ಚೀನಾ. ಒಟ್ಟು 47 ನಗರಗಳಲ್ಲಿ 11,000 ಕಿಲೋಮೀಟರ್ ವರೆಗೂ ತನ್ನ ಮೆಟ್ರೋ ಸೇವೆಯನ್ನು ವಿಸ್ತರಿಸಿದೆ. ಶಾಂಘೈ ನಗರ ಅತಿದೊಡ್ಡ ಮೆಟ್ರೋ ಸಂಪರ್ಕ ಸೇವೆಯನ್ನು ಹೊಂದಿದ್ದು ಒಟ್ಟು 508 ನಿಲ್ದಾಣಗಳ ಸುಮಾರು 896 ಕಿಲೋಮೀಟರ್ನಷ್ಟು ಮೆಟ್ರೋ ಸೌಲಭ್ಯ ಕಲ್ಪಿಸಲಾಗಿದೆ. ಶೆಂಜೆನ್ ನಗರದ ಮೆಟ್ರೋ ವ್ಯವಸ್ಥೆ ನೋಡುವುದಾದರೆ 595 ಕಿಲೋಮೀಟರ್ ವರೆಗೆ ಮೆಟ್ರೋ ಟ್ರೈನ್ಗಳು ಸೇವೆ ನೀಡುತ್ತಿದ್ದು ಒಟ್ಟು 398 ನಿಲ್ದಾಣಗಳನ್ನು ಹೊಂದಿದೆ. ಆರನೇ ಪ್ರಶ್ನೆ, ಅಡುಗೆ ಮನೆಯಲ್ಲಿ ಯಾವ ವಸ್ತು ಖಾಲಿಯಾಗುವುದು ದಾರಿದ್ರ್ಯದ ಸಂಕೇತ? ಆಪ್ಷನ್ಸ್: ಎ ಅರಿಶಿಣ, ಬಿ ಉಪ್ಪು, ಸಿ ಎಣ್ಣೆ, ಡಿ ಹುಣಸೆ ಹಣ್ಣು.
ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಉಪ್ಪು ಇಲ್ಲದೆ ಯಾವುದೇ ಅಡುಗೆ ಅಪೂರ್ಣ, ಆದ್ದರಿಂದ ಉಪ್ಪು ಎಂದಿಗೂ ಖಾಲಿಯಾಗದಂತೆ ನೋಡಿಕೊಳ್ಳಿ. ಅಡುಗೆ ಮನೆಯಲ್ಲಿ ಉಪ್ಪು ಯಾವಾಗಲೂ ಕಾಣುವಂತೆ ಇಡಬೇಕು ಎಂದು ಕೂಡ ಹೇಳಲಾಗುತ್ತದೆ. ಅಕ್ಕಿ, ಅರಿಶಿಣ ಮತ್ತು ಉಪ್ಪು ಈ 3 ವಸ್ತುಗಳು ಎಂದಿಗೂ ಖಾಲಿಯಾಗಬಾರದು. ಈ 3 ವಸ್ತುಗಳ ಲಭ್ಯತೆಯು ಮನೆಯಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ. ಈ ವಸ್ತುಗಳು ಖಾಲಿಯಾಗುತ್ತದೆ ಎಂದು ಕಂಡಾಕ್ಷಣ ತಂದಿಟ್ಟುಕೊಳ್ಳುವುದು ಉತ್ತಮ. ಅರಿಶಿಣವು ಮನೆಯಲ್ಲಿ ಖಾಲಿಯಾಗಬಾರದು, ಇದನ್ನು ದಾರಿದ್ರ್ಯದ ಸಂಕೇತವೆಂದು ನಂಬಲಾಗಿದೆ. ಇನ್ನು ಅಕ್ಕಿ ಪ್ರತಿಯೊಂದು ಮನೆಯಲ್ಲಿ ಪ್ರತಿದಿನ ಬಳಸುವ ವಸ್ತುವಾಗಿದೆ. ಬೆಳಗಿನ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಹಾಗೂ ರಾತ್ರಿಯ ಊಟದಲ್ಲೂ ಅಕ್ಕಿಯನ್ನು ಬಳಸಲಾಗುತ್ತದೆ. ಆದ್ದರಿಂದ ಅಕ್ಕಿ ಎಂದಿಗೂ ಖಾಲಿಯಾಗದಂತೆ ನೋಡಿಕೊಳ್ಳಬೇಕು. 3 ಇಡಿಯಷ್ಟಾದರೂ ಅಕ್ಕಿ ಇರಲೇಬೇಕು ಎನ್ನುತ್ತಾರೆ ಹಿರಿಯರು. 7ನೇ ಪ್ರಶ್ನೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಯಾವ ರೀತಿಯ ಕನಸು ಬಿದ್ದರೆ ನಿಮ್ಮ ಕನಸು ನನಸಾಗುತ್ತದೆ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್ ಎ ನೀರು ತುಂಬಿದ ಮಡಿಕೆ, ಬಿ ದೇವರ ಕನಸು, ಸಿ ಉರಿಯುವ ದೀಪ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೀವು ನಿಮ್ಮ ಕನಸಿನಲ್ಲಿ ನೀರು ತುಂಬಿದ ಮಡಿಕೆಯನ್ನು ನೋಡಿದರೆ ಅದನ್ನು ಅತ್ಯಂತ ಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ. ಇಂತಹ ಕನಸುಗಳು ಬಿದ್ದರೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಮಹಾಪೂರವನ್ನೇ ಹರಿಸುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ದೇವರು ಅಥವಾ ದೇವಿಯ ದರ್ಶನ ಪಡೆದರೆ ದೇವರು ನಿಮ್ಮ ಮೇಲೆ ವಿಶೇಷ ಆಶೀರ್ವಾದಗಳನ್ನು ಕರುಣಿಸಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಂತೋಷ, ಸಮೃದ್ಧಿ, ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡೆಯುತ್ತೀರಿ ಎನ್ನುವುದರ ಸೂಚನೆ ಇದಾಗಿರುತ್ತದೆ. ಪ್ರಕಾಶಮಾನವಾಗಿ ಉರಿಯುತ್ತಿರುವ ದೀಪವನ್ನು ನೋಡಿದರೆ ಅದು ಅದ್ಭುತವಾದ ಸೂಚನೆಯಾಗಿರುತ್ತದೆ. ಇದರರ್ಥ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿದೆ. ಅಷ್ಟು ಮಾತ್ರವಲ್ಲ, ತಿಳಿಯಾಗಿ ಉರಿಯುತ್ತಿರುವ ದೀಪವು ನಿಮ್ಮ ಭವಿಷ್ಯದಲ್ಲಿ ಅಪಾರ ಮಟ್ಟದ ಸಂಪತ್ತನ್ನು ಕೂಡ ತರುತ್ತದೆ. 8ನೇ ಪ್ರಶ್ನೆ. ಹೆಚ್ಚಾಗಿ ಎಳನೀರು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ತೂಕ ಇಳಿಕೆ, ಬಿ ಹೃದಯಾಘಾತ, ಸಿ ಸಕ್ಕರೆ ಕಾಯಿಲೆ, ಡಿ ಪಾರ್ಶ್ವವಾಯು. ಸರಿಯಾದ ಉತ್ತರ ಆಪ್ಷನ್ ಡಿ ಪಾರ್ಶ್ವವಾಯು. ಎಳನೀರು ಕುಡಿಯುವುದರಿಂದ ದೇಹದಲ್ಲಿ ಎಲೆಕ್ಟ್ರೋಲೈಟ್ ಪ್ರಮಾಣವು ಹೆಚ್ಚಾಗುತ್ತದೆ. ಇದರ ಸೇವನೆಯಿಂದ ದೇಹದಿಂದ ವಿಷಕಾರಿ ಅಂಶಗಳು ಹೊರಹೋಗುತ್ತವೆ. ಇದರಿಂದಾಗಿ ದೇಹದ ಚರ್ಮವು ಹೊಳೆಯುತ್ತದೆ. ಆದರೆ ತೆಂಗಿನ ನೀರನ್ನು ಅತಿಯಾಗಿ ಕುಡಿಯುವುದರಿಂದ ದೇಹಕ್ಕೆ ಹಾನಿಯಾಗುತ್ತದೆ. ಎಳನೀರು ಸೋಡಿಯಂ, ಪೊಟ್ಯಾಷಿಯಂ ಮತ್ತು ಮ್ಯಾಂಗನೀಸ್ನಂತಹ ಎಲೆಕ್ಟ್ರೋಲೈಟ್ಗಳನ್ನು ಹೊಂದಿರುತ್ತದೆ. ಇದರ ಸೀಮಿತ ಪ್ರಮಾಣವು ದೇಹದ ಪೋಷಣೆಗೆ ಒಳ್ಳೆಯದು. ಆದರೆ ತೆಂಗಿನ ನೀರನ್ನು ಅತಿಯಾಗಿ ಕುಡಿಯುವುದರಿಂದ ದೇಹದಲ್ಲಿ ಪೊಟ್ಯಾಷಿಯಂ ಪ್ರಮಾಣವನ್ನು ಹೆಚ್ಚಿಸಬಹುದು. ಇದರಿಂದಾಗಿ ದೇಹವು ಪಾರ್ಶ್ವವಾಯುವಿಗೆ ಬಲಿಯಾಗಬಹುದು. 9ನೇ ಪ್ರಶ್ನೆ. ಹಾರುವಾಗ ನಿದ್ರಿಸುವ ಸಾಮರ್ಥ್ಯವನ್ನು ಹೊಂದಿರುವ ಪಕ್ಷಿ ಯಾವುದು? ಆಪ್ಷನ್ಸ್ ಎ ಫ್ರಿಗೇಟ್, ಬಿ ಗ್ರೇಟ್ ಸ್ನೈಪ್, ಸಿ ನಾರ್ದರ್ನ್ ವೀಟಿಯರ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಲವು ಪಕ್ಷಿ ಪ್ರಭೇದಗಳು ಹಾರುವಾಗ ಮಲಗುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ತಮ್ಮ ಮೆದುಳಿನ ಅರ್ಧ ಭಾಗವನ್ನು ವಿಶ್ರಾಂತಿ ಪಡೆಯುವ ಮೂಲಕ ಮತ್ತು ಉಳಿದ ಅರ್ಧ ಭಾಗವನ್ನು ನ್ಯಾವಿಗೇಟ್ ಮಾಡಲು ಜಾಗರೂಕರಾಗಿರಿಸುತ್ತದೆ. ಫ್ರಿಗೇಟ್ ಬರ್ಡ್ ಹಕ್ಕಿಗಳು ತಮ್ಮ ದೀರ್ಘ ಸಾಗರ ಹಾರಾಟಗಳಿಗೆ ಹೆಸರುವಾಸಿಯಾಗಿವೆ. ಹಾರುವಾಗ ಅವು ಸ್ವಲ್ಪ ಹೊತ್ತು ನಿದ್ದೆ ಮಾಡುತ್ತವೆ. ಹೀಗಾಗಿ ಹಲವು ದಿನಗಳವರೆಗೆ ಹಾರುವ ಸಾಮರ್ಥ್ಯವನ್ನು ಅವು ಪಡೆದಿರುತ್ತವೆ. ನಾರ್ದರ್ನ್ ವೀಟಿಯರ್ ಹಾರುವಾಗ ಕಿರು ನಿದ್ದೆಗಳನ್ನು ತೆಗೆದುಕೊಳ್ಳುವ ಮೂಲಕ ಖಂಡಗಳನ್ನು ದಾಟುತ್ತವೆ. ಇದು ವಿಶ್ರಾಂತಿಗಾಗಿ ನಿಲ್ಲುವ ಅಗತ್ಯವಿಲ್ಲದೆ ಪಯಣವನ್ನು ಬೆಳೆಸುತ್ತವೆ. ಹೀಗೆ 7 ರೀತಿಯ ಪಕ್ಷಿ ಪ್ರಭೇದಗಳು ಹಾರುವಾಗ ಮಲಗುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. 10ನೇ ಪ್ರಶ್ನೆ. ವಿಶ್ವ ದಾಖಲೆ ಸೃಷ್ಟಿಸಿ ಪ್ರಾಣಿಯಂತಿರುವ ತೋಳ ಮಾನವ ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತಾರೆ? ಆಪ್ಷನ್ಸ್ ಎ ಉತ್ತರಾಖಂಡ್, ಬಿ ಮಧ್ಯಪ್ರದೇಶ್, ಸಿ ಒಡಿಸ್ಸಾ, ಡಿ ಅರುಣಾಚಲ್ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ್. ಮಧ್ಯಪ್ರದೇಶದ ರತ್ಲಂ ಜಿಲ್ಲೆಯ ನಂದ್ಲೆಟಾ ಎಂಬ ಸಣ್ಣ ಹಳ್ಳಿಯಲ್ಲಿ ವಾಸಿಸುವ ಲಲಿತ್ ಪತಿದಾರ್ ಗಿನ್ನಿಸ್ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ವಿಚಿತ್ರ ಕಾಯಿಲೆಯಿಂದ ಬಳಲುತ್ತಿರುವ ಲಲಿತ್ ಮುಖದಿಂದ ಹಿಡಿದು ಇಡೀ ದೇಹ ಉದ್ದ ಮತ್ತು ದಪ್ಪ ಕೂದಲಿನಿಂದ ಮುಚ್ಚಿದೆ. ಇವರಿಗೆ ಇಟಲಿಯ ಮಿಲನ್ನಲ್ಲಿ ಪ್ರಶಸ್ತಿ ನೀಡಲಾಯಿತು. ದೇಹದ ಮೇಲೆ ಕೂದಲು ಇರುವುದು ಸಹಜ, ಆದರೆ ಲಲಿತ್ ಅವರ ಮುಖದಿಂದ ಹಿಡಿದು ಇಡೀ ದೇಹದವರೆಗೆ ಉದ್ದ ಮತ್ತು ದಪ್ಪ ಕೂದಲು ಇದೆ. ವೇರ್ ವುಲ್ಫ್ ಸಿಂಡ್ರೋಮ್ ಎಂಬುದು ದೇಹದ ಮೇಲೆ ಅತಿಯಾದ ಕೂದಲು ಬೆಳೆಯಲು ಕಾರಣವಾಗುವ ಕಾಯಿಲೆಯಾಗಿದೆ. ಈ ಕಾಯಿಲೆಯಿಂದಾಗಿ ಲಲಿತ್ ಮುಖದಲ್ಲಿ ಕೂದಲು ಬೆಳೆದಿದೆ. ಅವನ ಮುಖವೆಲ್ಲ ಕೂದಲಿನಿಂದ ಮುಚ್ಚಲ್ಪಟ್ಟಿದೆ. ಇದರಿಂದಾಗಿ ಜನರು ಅವರನ್ನು ತೋಳ ಮನುಷ್ಯ ಎಂದು ಕರೆಯುತ್ತಾರೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.